ಇಲ್ಲಿ ಹೇಳ್ಬೇಕಾಗ್ತದೆ. ಇನ್ನು ಮುಂದುವರೆದ ಭಾಗ, ಅವಾಗಿನ ಕಾಲಕ್ಕೆ ಬೀಸಕಲ್ಲು ಕೊಡ್ತಿದ್ರಂತೆ. ಮತ್ತೆ ತ್ರಿಪದಿಗೆ ಬರ್ತೀನಿ. ಬೀಸಕಲ್ಲು ಕೊಟ್ಟ ಮೇಕೆ, ಬೀಸದಾದ ಮೇಕೆ ಆ ಕಲ್ಲು ವಾಪಸ್ ಕೊಟ್ಟ ಮೇಕೆ, ಕಲ್ಲು ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ರಂತೆ. ಥ್ಯಾಂಕ್ಸ್. ನಮ್ಮ ಜನಪದ ಗರತಿ ಹೆಂಗ್ ಹೇಳ್ತಿದ್ಲು ಸ್ವಲ್ಪ ಕೇಳಿ. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಮಲ್ಲಿಗೆ ಮುಡಿಯುವ ಸೊಸಿ ಬರಲಿ, ಮಲ್ಲಿಗೆ ಮುಡಿಯುವ ಸೊಸಿ ಬರಲಿ, ಆ ಮನೆಗೆ ಪಲ್ಲಕ್ಕಿ ಮ್ಯಾಲ ಮಗ ಬರ್ಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರ್ಲಿ. ಕಲ್ಲು ಕೊಟ್ಟವ್ರಿಗೆ ಯವ್ವ ನಿಮ್ಮ ಮನೆಗೆ ಸೊಸಿ ಬರ್ಲಿ, ನಿನ್ನ ಮಗ ಪಲ್ಲಕ್ಕಿಯಾಗಿ ಮೆರಿ ಅಂತ ಮಗ ಬರಲು ಅಂತ ಕಲ್ಲು ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ರಂತೆ. ಅನಕ್ಷರಸ್ಥ ಜನಪದರ ನಾಲಿಗೆ ಮೇಲೆ ಜೀವಂತವಾಗಿರುವ ಕಂಠಸ್ಥ ಸಾಹಿತ್ಯವಿದು. ಗ್ರಂಥಸ್ಥ ಸಾಹಿತ್ಯವಲ್ಲ ಇದು, ಕಂಠಸ್ಥ ಸಾಹಿತ್ಯವಿದು. ಪರಸ್ಪರರಲ್ಲಿ ಪ್ರೀತಿ, ಇನ್ನೊಂದು ಮನೆಗೆ ಒಳ್ಳೆಯದಾಗ್ಲಿ ಅನ್ನುವಂಥ ಧನಾತ್ಮಕ ಗುಣ ನಾವೆಲ್ಲ ಬೆಳೆಸ್ಕೋಬೇಕು. ಬರೀ ನಕಾರಾತ್ಮಕ ಗುಣ ನರಕ. ಅದು ಸಕಾರಾತ್ಮಕ ಮನೋಭಾವನೆ ಸಕಲ ಸಾಧನೆಗೆ ಸೋಪಾನ ಆಗ್ತದೆ. ನಮ್ಮಲ್ಲೆಲ್ಲ ಕೂಡ ಪಾಸಿಟಿವ್ ಎನರ್ಜಿ ಬರಬೇಕಾಗಿದೆ, ಹೃದಯ ಶ್ರೀಮಂತಿಕೆ ಬರಬೇಕಾಗಿದೆ, ಕೃತಜ್ಞತಾ ಭಾವ ಬರಬೇಕಾಗಿದೆ. ಅದು ಜನಪದರಿಂದ ನಾವು ಕಲಿಬೇಕಾಗಿದೆ. ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ, ಈ ತ್ರಿಕರಣಗಳ ನೆಪದಲ್ಲಿ ಜಗತ್ತು ಸಣ್ಣದಾಗಿದೆ, ನಮ್ಮ ಮನಸ್ಸು ಕೂಡ ಸಣ್ಣದಾಗಿದೆ.